ಸವೈ ನಿವೃತ್ತಿ ಧರ್ಮೇಣ ಅದನ್ನು ಮಾಡಿದರೆ ಆಗ ಭಗವದ್ಭಕ್ತಿ ಯೋಗತಃ. ಇಷ್ಟು ನಿವೃತ್ತಿ ಧರ್ಮವನ್ನು ಮಾಡ್ತಾ ಹೋದಾಗ ದೇವರ ಅನುಗ್ರಹವಾಗ್ತದೆ. ಆಗ ಭಗವಂತನಲ್ಲಿ ಭಕ್ತಿ ಬರ್ತದೆ. ಭಗವಂತನಲ್ಲಿ ಭಕ್ತಿ ಬಂದಾಗ ಮತ್ತೆ ಅವನಿಗೆ ವಾಸುದೇವಾನುಕಂಪ. ಅದರಿಂದ ತಿರೋಧತ್ತೆ, ಈ ಸಂಸಾರ ಎಲ್ಲ ಹೋಗಿಬಿಡ್ತದೆ. ಭಗವಂತನ ಗುಣಗಾನವನ್ನು ಮಾಡ್ತಾ ಹೋದರೆ ಎಲ್ಲ ಕ್ಲೇಶಗಳ ನಿವಾರಣೆ ಆಗ್ತದೆ. ಶ್ರೀಮದಾಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಕೃಷ್ಣಾಮೃತ ಮಹಾರ್ಣವದಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ನಿಮಗೇನಾದರೂ ಮನಸ್ಸಿಗೆ ವಿರುದ್ಧವಾದದ್ದು ಆಯಿತೋ, ದುಃಖವಾಯಿತೋ, ರೋಗಾದಿಗಳಾಯಿತೋ, ಅಪಮಾನವಾಯಿತೋ, ಇನ್ನೇನೋ ಮನಸ್ಸಿಗೆ ಅಸಮಾಧಾನಗಳಾಯಿತೋ, ತಕ್ಷಣಕ್ಕೆ ಭಗವಂತನಿಗೆ ಹೋಗಿ ಶರಣ ಹೋಗಿ. ತಕ್ಷಣಕ್ಕೆ ಅನಾರಾಧಿತ ಗೋವಿಂದಾಹ ಯೇ ಜನಾಃ ದುಃಖಭಾಗಿನಃ. ಆರಾಧ್ಯ, ಆ ಭಗವಂತನನ್ನು ಆರಾಧನೆ ಮಾಡಿ, ವಾಸುದೇವಂ ಆರಾಧ್ಯ ನಿತ್ಯಾನಂದೈಕ ಭಾಗಿನಃ ಸ್ಯುಹು. ದುಃಖವಿದೆ ಅಂದರೆ ಭಗವಂತ ಕೋಪಿಸಿಕೊಂಡಿದ್ದಾನೆ, ಭಗವದ್ ಆರಾಧನೆ ಆಗಿಲ್ಲ. ಏನು ಮಾಡಬೇಕು? ಭಗವಂತನನ್ನು ಆರಾಧನೆ ಮಾಡಬೇಕು, ಭಗವಂತನನ್ನು ಮೆಚ್ಚಿಸಬೇಕು, ದುಃಖ ಹೋಗಿಬಿಡ್ತದೆ. ಇಷ್ಟೇ, ಅದರಲ್ಲಿ ಇನ್ನೇನಿದೆ? ಆದ್ದರಿಂದ ಆ ಭಗವಂತನ ಸ್ತೋತ್ರವನ್ನು ಮಾಡಿದರೆ ಮಹಾಲಾಭ. ಸತತವಾಗಿ ಭಗವದ್ ಆರಾಧನೆಯನ್ನು ಧ್ಯಾನಾದಿ ರೂಪದಲ್ಲಿ ಮಾಡಿದರೆ ಇನ್ನೆಷ್ಟು ಉತ್ತಮವಾದದ್ದಾಗ್ತದೆ ಅಂತ ಹೇಳ್ತಾರೆ. ಆಗ ವಿದುರ ಮತ್ತೆ ಪ್ರಶ್ನೆಯನ್ನು ಕೇಳ್ತಾನೆ. ಕಠಿಣವಾದ ಶ್ಲೋಕವಾದ್ದರಿಂದ ನಾನು ಅದರ ಅರ್ಥವನ್ನೆಲ್ಲ ಹೇಳುವುದಿಲ್ಲ. ವಿದುರ ಹೇಳ್ತಾನೆ, ನನಗೆ ಇಂಥ ಅನೇಕ ಸಂಶಯಗಳಿವೆ. ಸಂಶಯಗಳ ನಿವಾರಣೆಯನ್ನು ಮಾಡುವುದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ವಿದುರ ಹೇಳುವ ಉತ್ತಮವಾದ ಉಪಾಯ ನೋಡಿ. ಏನಂತಾನೆ? ಅರ್ಥಾಭಾವಂ ವಿನಿಶ್ಚಿತ್ಯ ಪ್ರತೀತಸ್ಯಾಪ್ಯನಾತ್ಮನಃ ತಾಂ ಚಾಪಿ. ಈ ಶಂಕೆ ಏನು ಬರ್ತದೋ ಆ ಶಂಕೆಯ ಸಂಶಯ ಮನಸ್ಸಿನಲ್ಲಿ ನಾನಾ ವಿಧವಾದ ಸಂಶಯಗಳು ಬರ್ತವೆ, ನಾನಾ ವಿಧವಾದಂತಹ ಅವಿಶ್ವಾಸಗಳು ಬರ್ತವೆ, ಶಾಸ್ತ್ರ, ಸಾಧನೆ, ಧರ್ಮ, ದೇವರು, ಗುರುಗಳು, ಸಂಪ್ರದಾಯ ಇತ್ಯಾದಿಗಳ ವಿಷಯದಲ್ಲಿ ಅವಿಶ್ವಾಸ, ಸಂಶಯ, ವಿಪರೀತ ಪ್ರತೀತಿ ಇತ್ಯಾದಿಗಳೆಲ್ಲ ನಾನಾ ವಿಧವಾಗಿ ಬರ್ತಿರ್ತದೆ. ಇದೆಲ್ಲವನ್ನೂ ಪರಿಹಾರ ಮಾಡಿಕೊಳ್ಳುವುದಕ್ಕೆ ದೇವರ ಪಾದಕ್ಕೆ ಶರಣ ಹೋಗಬೇಕು. ಆ ದೇವರ ಸಿಗುವುದಿಲ್ಲ. ಆದ್ದರಿಂದ ದೇವರ ಪ್ರತಿಬಿಂಬರಾದ, ದೇವರ ಪ್ರತಿಭಾಸ್ಥಾನೀಯರಾದ ಗುರುಗಳ ಪಾದವನ್ನು ಚೆನ್ನಾಗಿ ಸೇವೆ ಮಾಡಬೇಕು. ತಾಂಚಾಪಿ ಯುಷ್ಮಚ್ಚರಣ ಸೇವಯಾಹಂ ಪರಾವಣದೆ. ಎರಡರ್ಥ. ಒಂದು, ಗುರುಗಳ ಪಾದ ಸೇವೆ. ನಿನಗೇನೋ ಸಂಶಯ ಬಂತು, ಹೋಗಿ ಗುರುಗಳ ಪಾದವನ್ನು ಒತ್ತು. ಆ ಸಂಶಯ ತನ್ನಷ್ಟಕ್ಕೆ ತಾನೇ ಗುರುಗಳ ದಯೆಯಿಂದ ದೇವರ ಅನುಗ್ರಹವನ್ನು ಮಾಡಿ ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯ ಕ್ಷೇತ್ರಣ. ಅದು ಒಂದು ಮಾಧ್ಯಮ, ಅದೃಷ್ಟ ಮಾಧ್ಯಮ. ದೃಷ್ಟಕ್ರಮ ಏನು? ಪಾದಸೇವಾದಿಗಳನ್ನು ಮಾಡಿದ್ದಕ್ಕೆ, ಆಜ್ಞಾಪರಿಪಾಲನ ಮಾಡಿದ್ದಕ್ಕಾಗಿ ಸಂತುಷ್ಟರಾದಂತಹ ಗುರುಗಳು ನಿನ್ನ ಶಂಕೆಗೆ, ಮನಸ್ಸಿನ ಸಂಶಯಗಳಿಗೆ, ಭ್ರಾಂತಿಗಳಿಗೆ ಪರಿಹಾರವಾಗುವಂತೆ ಉತ್ತರವನ್ನು ಕೊಡ್ತಾರೆ. ಯಾದವಾರ್ಯರು ಬರೀತಾರೆ, ಯುಷ್ಮಚ್ಚರಣ ಸೇವಯ ಅಂದರೆ ಯುಷ್ಮಚ್ಚರಣ ಸೇವಾ ಲಬ್ಧ ಯುಷ್ಮದ್ ಉಪದೇಶ ಅರ್ಥ ಪರ್ಯಾಲೋಚನೇನ. ಅದಕ್ಕೆ ಅದು ಒಂದೇ ಅರ್ಥವಲ್ಲ, ಇನ್ನೂ ಒಂದು ಅರ್ಥವಿದೆ, ಎರಡು. ಹಾಗಾಗಿ ಆ ಪರಮಾತ್ಮ ಸಂತುಷ್ಟನಾಗ್ತಾನೆ. ಯಾಕೆ ಅಂದರೆ ಗುರುಗಳ ಪಾದದಲ್ಲಿ ದೇವರು ತಾನೂ ಪಾದವನ್ನು ಇಟ್ಟಾನೆ. ಮುಖೇ ಮುಖಂ ಪಾದೇ ಪಾದ. ಹಾಗಾಗಿ ನಮಾಮಿ ನಿಖಿಲಾಧೀಶ ಕಿರೀಟ ಘಟ್ಟಪೀಠವತ್ ಹೃತ್ತಮ ಶಮನೆ ಅರ್ಕಾಭಂ ಶ್ರೀಪತೆ ಪಾದಪಂಕಜಂ. ಭಗವಂತನ ಪಾದಕಮಲ, ಪಾದವನ್ನು ಒತ್ತಬೇಕು. ನಿತ್ಯದಲ್ಲಿ ದೇವರ ಪಾದವನ್ನು ಒತ್ತಬೇಕು.
ದೇವರ ಪಾದವನ್ನು ಒತ್ತಲಿಕ್ಕಾಗುವುದಿಲ್ಲ, ದೇವರ ಪಾದ ಆರಾಧನೆ ಮಾಡಲಿಕ್ಕಾಗುವುದಿಲ್ಲ. ಗುರುಗಳ ಪಾದವನ್ನು ಒತ್ತಿ, ತಂದೆ ತಾಯಿಗಳ ಪಾದವನ್ನು ಒತ್ತಿ, ಅದರ ಅನುಗ್ರಹದಿಂದ ನಮ್ಮ ಸಂಶಯವನ್ನು ಪರಿಹಾರ ಮಾಡಿ. ತಥಾಪಿ ಅಜ್ಞಾನವನ್ನು ನಿವಾರಣೆ ಮಾಡುವುದಕ್ಕೆ ಗುರುಗಳ ಪಾದವೇ ಮುಖ್ಯವಾದ. ಆದ್ದರಿಂದ ಅದೇನು ಹೇಳ್ತಾರೆ, ಏನು ಹೇಳಿದೆ, ಹೃತ್ತಮ ಶಮನೆ ಅರ್ಕಾಭ ಶ್ರೀಪತೆ ಪದ ಪಂಕಜ. ನಮ್ಮ ಆಚಾರ್ಯರ ವ್ಯಾಕರಣ ಪಾಠವನ್ನು ಹೇಳಿದ ಗುರುಗಳು ವಾಸುದೇವ ಶಾಸ್ತ್ರಿ ಅಭ್ಯಂಕರ ಅಂತ ಇದ್ದರು. ಅವರು ಸ್ಮಾರ್ತರು, ವೈಷ್ಣವರಲ್ಲ, ಸಾಂಗ್ಲಿಯಲ್ಲಿ. ಆದರೆ ಅವರ ಗುರುಗಳು ವೈಷ್ಣವರು, ವೆಂಕಟರಮಣಾಚಾರ್ಯ ಅಂತ, ಮಂಗಸೂಳಿ ವೆಂಕಟರಮಣಾಚಾರ್ಯ ಅವರಿಗೆ ನಮ್ಮ ಶ್ರೀಶ ಅವರಿಗೆ ದೂರದಿಂದ ಬಳಗ. ಅವರು ಆ ಗುರುಗಳ ಫೋಟೋ, ದೊಡ್ಡ ಫೋಟೋ, ಲೈಫ್ ಸೈಜ್ ಫೋಟೋ, ಅಂದರೆ ಭಾಳ ದೊಡ್ಡದು, ಹಳೆ ಇರ್ತಿತ್ತಲ್ಲ ಆ ಥರ. ಬಾಗಿಲು ಚಿಕ್ಕದು, ಗೋಡೆಯ ಬಾಗಿಲು ಚಿಕ್ಕದು, ಆ ಬಾಗಿಲಿನಿಂದ ಹಿಡಿದುಕೊಂಡು ಮೇಲಿನವರೆಗೆ ಎತ್ತರ ಫೋಟೋ. ಗುರುಗಳನ್ನು ಆರಾಧನೆ ಮಾಡುವ ಕ್ರಮವನ್ನು ಕಲಿಬೇಕು ನಾವು. ನಮ್ಮ ವಿದ್ಯಾಧೀಶಾಚಾರ್ಯರ ಅಂದರೆ ಉತ್ತಲಾಚಾರ್ಯರವರ ಮನೆಯಲ್ಲಿ ಸತ್ಯಪ್ರಮೋದರ ಸತ್ಯಾತ್ಮರ ಫೋಟೋ ಇದೆ. ಇಷ್ಟೇ ಫೋಟೋ ಇದೆ. ನೋಡಿದಾಗೊಮ್ಮೆ ನನಗೆ ಆನಂದವಾಗ್ತದೆ. ಆ ತರಹದ ಫೋಟೋ ಹಾಕ್ಕೊಂಡು ಆ ಶಿಷ್ಯ ಕೂತಿರೋನು ವಾಸುದೇವ ಶಾಸ್ತ್ರಿ. ಏನೋ ಶಿಷ್ಯರು ಪ್ರಶ್ನೆಗಳನ್ನು ಕೇಳಿದರೆ ತನಗೆ ಉತ್ತರ ಹೊಳಿಲಿಲ್ಲ, ಅರ್ಥವಾಗಲಿಲ್ಲ. ಅಂದರೆ ಓದೋದಕ್ಕಿಂತಲೂ ಮೊದಲಿಗೆ ನಮ್ಮ ಗುರುಗಳು, ನಮ್ಮ ನಾಗರಹಳ್ಳಿ ರಾಮಾಚಾರ್ಯರು ಮಾಡ್ತಿದ್ರು, ಅದನ್ನು ಹೇಳ್ತೀನಿ. ಓದೋರು ಕಣ್ಣು ಮುಚ್ಚಿ ಕೊಡೋನು. 5 ನಿಮಿಷ, 2 ನಿಮಿಷ, 10 ನಿಮಿಷ, 8 ನಿಮಿಷ ಉತ್ತರ ಸಿಗೋವರೆ ಕಣ್ಣು ಮುಚ್ಚಿ ಕೊಡೋನು. ಆ ಗುರುಗಳ ಸ್ಮರಣೆ ಮಾಡ್ತಾ ನಮಸ್ಕಾರ ಮಾಡ್ತಾ ಕೂತಿರೋ. ಒಂದೇ ಕ್ಷಣಕ್ಕೆ ಸಿಕ್ತು ಉತ್ತರ ಅಂತ ಹೇಳೋ, ಅಷ್ಟು ಉತ್ಸಾಹ. ವಿವೇಕಾನಂದರ ಚರಿತ್ರೆಯಲ್ಲೂ ಕೇಳ್ತೇವೆ ನಾವು. ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸಿಗೆ ಏನು ಹೋಗಿದ್ರು, ಮೊದಲನೇ ಸಲ ಉಪನ್ಯಾಸವನ್ನು ಮಾಡುವಾಗ ಮೈಯೆಲ್ಲ ಬೆವತು ಹೋಗಿ ಭಾಳ ಅಸಮಾಧಾನವಾಗಿ ದುಃಖದಲ್ಲಿ ಇದ್ದರು, ನಿರ್ವಿಣ್ಣರಾಗಿದ್ದರು. ಆಗ ತಮ್ಮ ಗುರುಗಳ ಸ್ಮರಣೆ ಮಾಡಿದರಂತೆ, ಆಗ ಉಪನ್ಯಾಸ ಮಾಡಲಿಕ್ಕಾಯಿತು ಅಂತ ಅವರ ಚರಿತ್ರೆಯಲ್ಲೂ ನಾವು ಕೇಳ್ತೇವೆ. ಹಾಗೆ ಗುರುಗಳ ಸ್ಮರಣೆ, ಗುರುಗಳ ದೇವರ ಪಾದದ ಸ್ಮರಣೆ ಇದನ್ನು ಮಾಡಬೇಕು. ಅದನ್ನು ರೂಢಿಯನ್ನು ಅದು ಅನುಭವಿಸಬೇಕದು. ಅದು ಬರೀ ಶಾಬ್ದಿಕವಾಗಿ ಏನು ಪ್ರಯೋಜನವಿಲ್ಲ, ಅನುಭವಿಸಬೇಕು. ನನ್ನ ಒಂದು ಸಣ್ಣ ಅನುಭವ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ, ಅನೇಕ ಬಾರಿ ಆಗಿದೆ. ಒಂದು ಸಲವಂತೂ ಬಹಳ ವಿಚಿತ್ರವಾಯಿತು. ಏನೋ ನಾನು ಹೇಳಬೇಕಾಗಿತ್ತು, ಒಂದು ಅತೀ ಕಠಿಣವಾದ ಒಂದು ಮಾತು ಬಂದಿತ್ತು. ಆ ಪ್ರಶ್ನೆಗೆ ಉತ್ತರವನ್ನು, ಯಾರೋ ಪ್ರಶ್ನೆ ಕೇಳಿಬಿಟ್ರು, ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ಆ ಶ್ಲೋಕಕ್ಕೆ ಅರ್ಥವನ್ನು ಹೇಳಬೇಕಾಗಿತ್ತು. ನನಗೆ ಅಲ್ಲಿಯವರೆಗೆ ನಾನು ಓದಿದ್ದು ಅರ್ಥವಾಗಿರಲಿಲ್ಲ. ಜನ ಬಹಳ ಕೂತಿದ್ದಾರೆ, ದೊಡ್ಡ ಅವಮಾನವಾಗೋ ಪ್ರಸಂಗ. ಒಂದೇ ಕ್ಷಣ ಮಾತಾಡ್ತಾ ಇದ್ದೆ, ನಾನೇನು ಕಣ್ಣು ಮುಚ್ಚಲಿಲ್ಲ. ಮಾತಾಡ್ತಾ ಇರುವಾಗಲೇ ಗುರುಗಳ ಸ್ಮರಣೆ ಮಾಡಿದೆ, ಗುರುಗಳ ಪಾದ ಸ್ಮರಣೆ ಮಾಡಿದೆ. ಪ್ರಶ್ನೆಗೆ ಉತ್ತರ ಅತ್ಯಂತ ಸ್ಪಷ್ಟವಾಗಿ. ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಾಗ ಮತ್ತೊಮ್ಮೆ ಟಿಪ್ಪಣಿಯನ್ನೋ, ಮತ್ತೊಮ್ಮೆ ಅವಲೋಕನವನ್ನೋ, ಚಿಂತನವನ್ನೋ ಮಾಡಿ ಹೇಳ್ಬೋದು. ಭಾಳ ದೊಡ್ಡ ಜನ ಗುಂಪು ಕೂತಾಗ ಅವಮಾನದ ಪ್ರಶ್ನೆಯೂ ಇರ್ತದೆ, ವಿನಾಕಾರಣ ವ್ಯರ್ಥ ಅದು, ಆದರೂ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನನಗೆ ನೆನಪಿದೆ. ಹಾಗಾಯಿತು, ಉತ್ತರ ಹೇಳಿದೆ. ಉತ್ತರ ಹೇಳಿದ್ದು ಅಂದರೆ ನಾನು ಓದಿದ್ದರೂ ಅಷ್ಟು ಚೆನ್ನಾಗಿ ಉತ್ತರ ಹೇಳ್ತಿರಲಿಲ್ಲ, ಅಷ್ಟು ಅದ್ಭುತವಾದ ಉತ್ತರವನ್ನು ಹೇಳಿ ನನಗೆ ಆಮೇಲೆ ಅದೇ ತೋರಿತು. ಹೃತ್ತಮ ಶಮನೆ ಅರ್ಕಾಭಂ, ಸೂರ್ಯನಂತೆ ಇರುವಂಥ ಹೃದಯದ ಅಜ್ಞಾನವನ್ನು ನಿವಾರಣೆ ಮಾಡುವುದಕ್ಕೆ ಗುರುಗಳ ಸ್ಮರಣೆ. ಆದ್ದರಿಂದ ತಾಂಚಾಪಿ ಯುಷ್ಮಚ್ಚರಣ ಸೇವಯಾಹಂ ಪರಾಣುದೇ, ಇದು ನಮ್ಮಲ್ಲಿ ರೂಢಿಯಾಗಿ ಬರಬೇಕು. ಈ ಒಂದು ಮಾರ್ಗವೇನಿದೆ, ಅರ್ಥವಾಗಲಿಲ್ಲ ಅಂದ ತಕ್ಷಣಕ್ಕೆ ನಾವು ಟಿಪ್ಪಣಿಗಳನ್ನು, ಟೀಕೆಗಳನ್ನು
ವ್ಯಾಖ್ಯಾನಗಳನ್ನು ನೋಡುವುದು ಒಂದು, ಆದರೆ ಗುರುಗಳ ಸ್ಮರಣೆ ಮಾಡುವುದು ಮತ್ತೊಂದು. ಈ ಅದೃಷ್ಟವಾದ ಮಾರ್ಗವನ್ನು ಮೇಲಿಂದ ಮೇಲೆ ಅವಲಂಬಿಸಬೇಕು. ಯತ್ಸೇವಯ ಭಗವತಃ ಕೂಟಸ್ಥಸ್ಯ ಮಧುದ್ವಿಷಃ ರತಿರಾಸೋ ಭವೇತ್ತೀವ್ರ ಪಾದಯೋರು ವ್ಯಸನಾರ್ದನಃ. ದುಃಖಗಳನ್ನು ಕಳೆಯುವ, ಅಜ್ಞಾನವನ್ನು ನಾಶ ಮಾಡುವ ಭಗವಂತನ ಪಾದಾರವಿಂದಗಳಲ್ಲಿ ರತಿರಾಸ. ರತಿ ಭಕ್ತಿ, ರಾಸ ಉತ್ಸವ. ಭಕ್ತಿ ಎಂಬ ಉತ್ಸವ ಬರ್ತದೆ, ಭಾರಿ ಭಕ್ತಿ ಬರ್ತದೆ ಭಗವಂತನ ಪಾದಾರವಿಂದಗಳಲ್ಲಿ. ಯಾವುದರಿಂದ? ಯತ್ಸೇವಯ, ಗುರುಗಳ ಸೇವೆಯಿಂದ. ಯತ್ಸೇವಯ ಭಗವತಃ ಕೂಟಸ್ಥಸ್ಯ ಮಧುದ್ವಿಷಃ. ಆ ಗುರುಗಳ ಸೇವೆಯಿಂದ ನಮಗೆ ಭಗವಂತನ ಪಾದಗಳಲ್ಲಿ ಭಕ್ತಿ ಬರ್ತದೆ. ಮಾತ್ರವಲ್ಲ, ಮಧುದ್ವಿಷಃ, ಮಧುನಾಮಕ ದೈತ್ಯನ ಸಂಹಾರ ಮಾಡಿದವ ಅವನು ಆಧ್ಯಾತ್ಮಿಕವಾದ ದೈತ್ಯರ, ತತ್ವಾಭಿಮಾನಿ ದೈತ್ಯರನ್ನು ಸಂಹಾರ ಮಾಡಿ ದುರ್ವಿಚಾರವನ್ನು ಮನಸ್ಸಿಗೆ ಕೊಡದೆ, ಭ್ರಾಂತಿ ಸಂಶಯಗಳನ್ನು ನಿವಾರಣೆ ಮಾಡಿ, ಇಂದ್ರಿಯಗಳು ದುರ್ವಿಷಯದಲ್ಲಿ ಹೋಗದಿದ್ದಂತೆ ವೈರಾಗ್ಯವನ್ನು ಕೊಟ್ಟು ಉದ್ಧಾರವನ್ನೂ ಭಗವಂತ ಮಾಡ್ತಾನೆ. ಅದಕ್ಕಾಗಿ ಸಜ್ಜನರ ಈ ಸೇವೆ ಅತ್ಯಂತ ಅವಶ್ಯಕ. ಇಷ್ಟಾದರೂ ನಮಗೆ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ದುರಾಪಾಹ್ಯಲ್ಪತಪಸಃ ಸೇವಾ ವೈಕುಂಠವರ್ತ್ಮಸು ಯತ್ರೋಪಗೀಯತೆ ದೇವೋ ನಿತ್ಯಂ ದೇವದೇವೋ ಜನಾರ್ದನಃ. ದೇವತೆಗಳಿಗೆ ದೇವತೆಯಾದ ಆ ಜನಾರ್ದನ ನಿತ್ಯದಲ್ಲೂ ಆ ಭಗವಂತನನ್ನು ಯಾರು ಗಾನ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಮಹಿಮೆಯನ್ನು ಹೇಳ್ತಾರೆ, ಜಪ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಕುಣಿತಾರೆ, ಹಾಡ್ತಾರೆ, ಭಗವಂತನನ್ನು ಒಲಿಸಿಕೊಳ್ತಾರೆ, ಅಂಥ ಸಜ್ಜನರ, ಅಂಥ ಮಹಾತ್ಮರ, ಅಂಥ ಜ್ಞಾನಿಗಳ, ಅಂಥ ಋಷಿಗಳ, ಅಂಥ ದೇವತೆಗಳ, ಅಂಥ ಗುರುಗಳ ಸೇವೆ. ಅವರು ಯಾರು ಗೊತ್ತೇನವರು? ವೈಕುಂಠವರ್ತ್ಮಸು. ಅವರು ವೈಕುಂಠಕ್ಕೆ ಮಾರ್ಗ, ವೈಕುಂಠದ ದಾರಿ. ಬಾಗಿಲ ಕಾಯುವ ಭಾಗ್ಯ ಸಾಕೆಂದರೆ, ಬಾಗಿಲು ಯಾರು? ಗುರುಗಳು. ಅವರನ್ನು ಕಾಯುವುದು, ಅವರ ಸೇವೆ ಮಾಡುವುದು, ಆ ಭಾಗ್ಯ ಸಾಕು ಎಂದರೆ. ಸೇವಾ ವೈಕುಂಠವರ್ತ್ಮಸು ಅಲ್ಪ ತಪಸಃ. ಸ್ವಲ್ಪ ಪುಣ್ಯವಂತರಿಗೆ ಸರ್ವಥಾ ಸಿಗಲಿಕ್ಕಿಲ್ಲ. ದುರಾಪ ಸರ್ವಥಾ ಸಿಗುವುದಿಲ್ಲ. ದುರಾಪಾಹ್ಯಲ್ಪ ತಪಸಃ ಸೇವಾ ವೈಕುಂಠವರ್ತ್ಮಸು ಯತ್ರೋಪಗೀಯತೆ ನಿತ್ಯಂ ದೇವದೇವೋ ಜನಾರ್ದನಃ. ಆದ್ದರಿಂದ ಯಾವ ಮಹಾಸಾಧನವು ಬಹಳ ಮಹತ್ವದ್ದು. ದಾಸರು ಹೇಳ್ತಾರೆ, ಕನಕದಾಸರು, ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನೆಯಲ್ಲೋ, ಪರಲೋಕ ಸಾಧನೆ. ದೇಶ ಅಂತ ಒಬ್ಬರಿದ್ದರು. ಅವರು ನಿತ್ಯ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡೋರು, ಹೋಳಿಗೆ ಹಾಕೋರು, ತುಪ್ಪ ಹಾಕೋರು, ಊಟಕ್ಕೆ ಹಾಕೋರು. ಪುಣ್ಯ ತೀರಿತು, ಸಾಧನೆ ಇಲ್ಲ, ನಿಂತೋಯ್ತು. ಆಮೇಲೆ ಇಷ್ಟರ ಮಟ್ಟಿಗೆ ಬಂತಲ್ಲ, ಬ್ರಾಹ್ಮಣನ ಕಂಡೆ ಕಾಡ್ತಿದ್ದ. ಅವನ ಜೀವನವನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಯಾಕೆ ಅಂದರೆ ಇದು ಬಹಳ ವಿಚಿತ್ರವಾದದ್ದು. ಮನುಷ್ಯನಿಗೆ ನಾನಾ ವಿಧವಾದಂತಹ ವೈಕ್ಲವ್ಯಗಳೆಲ್ಲ ಇದೆ ಬುದ್ಧಿಯೊಳಗೆ. ಅದರೊಳಗೆ ಇದು ಒಂದು ದೊಡ್ಡ ರೋಗ ಇದೆ. ಆದ್ದರಿಂದ ಅದು ಪುಣ್ಯವಿದ್ದರೆ ಮಾತ್ರ ಮೇಲಿನ ಪುಣ್ಯವನ್ನು, ಹೆಚ್ಚೆಚ್ಚು ಪುಣ್ಯವನ್ನು ಸಾಧನೆ ಮಾಡಲಿಕ್ಕಾಗ್ತದೆ. ಇವತ್ತು ವಾಯುಸ್ತುತಿ ಅಂತೇವೆ ಅಂದರೆ ನಮ್ಮ ಪುಣ್ಯ ಇದೆ ಅಂತ ಅರ್ಥ. ಅನ್ನೋದಿಲ್ಲ ಅಂದರೆ ನಮ್ಮ ಪುಣ್ಯ ಇಲ್ಲ ಅಂತ ಅರ್ಥ. ಶಾಸ್ತ್ರ ಶ್ರವಣ ಮಾಡ್ತೇವೆ ಅಂದರೆ ಪುಣ್ಯವಿದೆ ಅಂತ ಅರ್ಥ. ಇಲ್ಲ ಅಂದರೆ ಪುಣ್ಯ ಆಗೋದಿಲ್ಲ. ಯಾವ ಸಾಧನೆಗೂ ಹಿಂದೆ ಪುಣ್ಯ ಬೇಕು. ಹಾಗಾದರೆ ಏನು ಮಾಡಬೇಕು? ಪುಣ್ಯ ಇಲ್ಲದೆ ಇದ್ದವರು ಇವತ್ತು ಪುಣ್ಯ ಮಾಡೋದು ಹೇಗೆ? ಪ್ರಶ್ನೆ ಬಂತಲ್ಲ. ಪುಣ್ಯ ತೀರಿದ ಮೇಲೆ ಪುಣ್ಯವಿಲ್ಲ ಅಂದಲ್ಲಿ ಇವತ್ತು ಪುಣ್ಯ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ಹೇಗೆ ಪುಣ್ಯವಾಗೋದು? ನನಗೆ ಒಬ್ಬರು ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದರೆ, 10 ರೂಪಾಯಿ ಇದ್ದದ್ದನ್ನು 11 ರೂಪಾಯಿ 15 ರೂಪಾಯಿ ಮಾಡೋದು ಕಷ್ಟ, ಭಾಳ ಕಷ್ಟ. ಕಣ್ಣೀರು ಕಪಾಳಕ್ಕೆ ಬರ್ತದೆ. 10 ಲಕ್ಷ ಇದ್ದದ್ದನ್ನು 20 ಲಕ್ಷ ಮಾಡೋದು ಭಾಳ ಸುಲಭ. 10 ಲಕ್ಷ ಇದ್ದದ್ದನ್ನು 20 ಲಕ್ಷ ಮಾಡೋದು ಭಾಳ ಸುಲಭ.
ಆದರೆ 10 ರೂಪಾಯಿ ಇದ್ದದ್ದನ್ನು 13 ರೂಪಾಯಿ ಮಾಡೋದು ಬಹಳ ಕಷ್ಟ. ಹಾಗೆ ಪುಣ್ಯವೇ ಇಲ್ಲದೆ ಇದ್ದ ಮೇಲೆ ಸಾಧನೆ ಯಾವಾಗ ಶುರು ಮಾಡೋದು? ಹೌ ಟು ಬಿಗಿನ್, ವೇರ್ ಟು ಬಿಗಿನ್, ಹೌ ಕ್ಯಾನ್ ಇಟ್ ಬಿಗಿನ್? ಉತ್ತರ ನಮ್ಮ ಹತ್ರ ಏನಿಲ್ಲ, ದೇವರಿಗೆ ಬಲ್ಲ, ದೇವರೇ ಬಲ್ಲ, ಇದನ್ನೆಲ್ಲ ಪುರಂದರ ವಿಠಲ ಬಲ್ಲ ಅಂತ ಅಂದಹಾಗೆ ದೇವರಿಗೆ ಗೊತ್ತದು. ಆದರೆ ಮೇಲೆ ನೋಡುವ ದೃಷ್ಟ ಕಾರಣಗಳನ್ನು ಏನಾದರೂ ನಾವು ಹೇಳಬೇಕು ಅಂತಂದರೆ ಹೀಗೆ ಹೇಳ್ಬೋದು, ಹೀಗೆ ಹೇಳ್ಬೋದು. ಎಲ್ಲರಿಗೂ, ಪುರುಷರಿಗೆ, ಸ್ತ್ರೀಯರಿಗೆ, ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ, ಸರ್ವರಿಗೂ ಸಂಬದ್ಧವಾದ ಮಾತುಗಳು. ನಮಗೆ ಇವತ್ತು ಪಾಠ ಪ್ರವಚನ ಆಗಲಿಲ್ಲ, ನನಗೆ ಮನಸ್ಸಿಗೆ ಬರ್ತಾ ಇಲ್ಲ, ಏನು ಮಾಡಬೇಕು? ಪಾಠ ಕೂಡೋದಕ್ಕೆ ನಮಗಾಗುವುದಿಲ್ಲ, ಮನಸ್ಸೇ ಬರುವುದಿಲ್ಲ, ಅಥವಾ ವಿಘ್ನಗಳು ಬರ್ತವೆ. ದೇವರ ಪೂಜೆ ಮಾಡಲಿಕ್ಕೆ ಮನಸ್ಸೇ ಆಗುವುದಿಲ್ಲ, ಜಪ ಮಾಡಲಿಕ್ಕೆ ಆಗುವುದಿಲ್ಲ. ವಿಘ್ನಗಳು ಬರ್ತವೆ, ಪೀಡೆ ಆಗ್ತದೆ, ಏನೋ ಆಪತ್ತು ಬರ್ತದೆ, ಬಹಳ ಕಷ್ಟಗಳಾಗ್ತವೆ. ಏನು ಮಾಡಬೇಡಿ, ದೇವರ ಹತ್ರ ದೇವರ ಪ್ರತಿಮೆಯನ್ನು ಇಟ್ಕೊಳ್ರಿ, ಶಾಲಿಗ್ರಾಮವನ್ನು ಇಟ್ಕೋರಿ, ಎದುರಿಗೆ ಕೂತ್ಕೊಳ್ರಿ, ಕೂತ್ಕೊಂಡು ಗ್ರಂಥಗಳನ್ನು ಇಟ್ಕೋರಿ, ಕೂತ್ಕೊಂಡು ಉಪವಾಸ ಕೂತುಬಿಡ್ರಿ. ಇವತ್ತು ಉಪವಾಸ, ಇವತ್ತು ಉಪವಾಸ. ಕೃಷ್ಣ, ಸ್ವಾಮಿ, ವೇದವ್ಯಾಸ, ನರಸಿಂಹ, ನಿನ್ನ ಮಂತ್ರದ ಜಪವನ್ನು ಮಾಡಿಸು, ನಿನ್ನ ಪೂಜೆಯನ್ನು ಮಾಡಿಸು, ನಿನ್ನ ಸ್ಮರಣೆ ನನಗೆ ಕೊಡು, ನಿನ್ನ ಶಾಸ್ತ್ರದ ಅಧ್ಯಯನವನ್ನು ಮಾಡಿಸು. ಇಲ್ಲದೆ ಇದ್ರೆ ನಾನು ಹೇಳುವುದಿಲ್ಲ, ಊಟ ಮಾಡುವುದಿಲ್ಲ, ಉಪವಾಸ ಮಾಡ್ತೀನಿ. ನಮ್ಮ ಪಾಲಿಗೆ ನಮ್ಮ ಉಪವಾಸವೇ ದೊಡ್ಡದು, ಸಣ್ಣದೋ ದೊಡ್ಡದೋ ದೇವರು ಹಠಕ್ಕೂ ಮೆಚ್ಚುತ್ತಾನೆ. ನಮ್ಮ ಹಠಕ್ಕೆ ದೇವರು ಮೆಚ್ಚುತ್ತಾನೆ, ನಮ್ಮ ಹಠಕ್ಕೆ ದೇವರು ಮೆಚ್ಚುತ್ತಾನೆ. ವಿಷ್ಣು ಪಂಚಕ ಉಪವಾಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ವಿಷ್ಣು ಪಂಚಕ ಉಪವಾಸವನ್ನು ಮಾಡಿದರು. ಆಗ ಅವರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ಮಾತಾಡಿದಾಗ ಅವರು ಹೇಳಿದರು, ಜ್ಞಾನದ ಅಭಿವೃದ್ಧಿಗಾಗಿ ನಾನು ಈ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಒಂದೊಂದು ದಿವಸ ನೀವು ಏಕಾದಶಿ ಮುಂಜಾನೆದ್ದು ಉಪವಾಸವನ್ನು ಆರಂಭ ಮಾಡುವಾಗ ಮೊದಲಿಗೆ ಸಂಕಲ್ಪ ಮಾಡಿ, ಸ್ವಾಮಿ ನೀನು ನನಗೆ ಜ್ಞಾನವನ್ನು ಕೊಡಬೇಕು ಅಂತನ್ನೋದಕ್ಕಾಗಿ ಉಪವಾಸ ಮಾಡ್ತಾ ಇದ್ದೀನಿ. ಅದು ಸತ್ಯಾಗ್ರಹ. ಅದು ಹಾಗೆ ವಿಷ್ಣು ಪಂಚಕದ 5 ದಿನದ ಉಪವಾಸವನ್ನು ನೀನು ಜ್ಞಾನ ಕೊಡ್ತೀಯೋ ಇಲ್ವೋ, ನಾನು ಉಪವಾಸ ಕೊಡ್ತೀನಿ. ನೀವೇ ನಿಮಗೆ ದಂಡನವನ್ನು ನೀವು ತೆಗೆದುಕೊಳ್ಳುವುದು ಶುರು ಮಾಡಿ. ಆತ್ಮದಂಡನ ಮೊದಲು ಶುರುವಾಗಬೇಕು. ಥೋರೋ ಹೇಳುವಂತೆ ಅಮೆರಿಕನ್ ಫಿಲಾಸಫರ್ ಶುರುವಾಗಬೇಕು. ಎಷ್ಟಾಯಿತು ಮುಂದೆಲ್ಲ ಕೆಲಸ, ಅಷ್ಟಾಗಲಿಲ್ಲ, ಇಲ್ಲ, ಎಲ್ಲ ನಿಂತೋಯ್ತು. 1 ದಿವಸ ಮಾಡಿ, 2 ದಿವಸ ಮಾಡಿ, ದೇವರು ಕರುಣೆ ಮಾಡ್ತಾನೆ. ಮತ್ತೂ ವಿಘ್ನಗಳು ಬರುವುದು ನಮ್ಮ ಪ್ರಾರಬ್ಧವಶಾತ್, ಮತ್ತೂ ಮಾಡಿ ದೇವರು ಮತ್ತೆ ಕರುಣೆ ಮಾಡ್ತಾನೆ. ಇನ್ನು ಈ ತರಹ ಹಠ ಹಿಡಿದು ಮಾಡುವುದಕ್ಕಾದರೂ ಬುದ್ಧಿ ಬರಬೇಕಲ್ಲ, ಅದಕ್ಕೂ ಪುಣ್ಯ ಬೇಕಲ್ವೇ? ಅದಕ್ಕುಪಾಯ ಏನು? ದೇವರೇ ಬಲ್ಲ, ಪುರಂದರ ವಿಠಲ ಬಲ್ಲ. ಹಠವೇ ಇರುವುದಿಲ್ಲ, ನಮ್ಮ ಬೇಡಿಕೆನೇ ಇರುವುದಿಲ್ಲ. ನಿಜವಾಗಿ ಹೇಳ್ತೀನಿ, ಬೇಡಿಕೆನೇ ಇರುವುದಿಲ್ಲ. ಜ್ಞಾನ ಕೊಡು, ಭಕ್ತಿ ಕೊಡು, ಸಾಧನೆ ಮಾಡಿಸು, ಬೇಡಿಕೆನೇ ಇರುವುದಿಲ್ಲ. 100ಕ್ಕೆ, 1000ಕ್ಕೆ, ಲಕ್ಷಕ್ಕೆ, ಕೋಟಿಗೆ 1 ಭಾಗವೂ ಇರುವುದಿಲ್ಲ. ಇದ್ರೆ ಹೆಚ್ಚು. ನಿತ್ಯ 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 ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ, ಕರುಣಾಪೂರ್ಣ ವರಪ್ರದಚರಿತಂ ಜ್ಞಾಪಯಮೇತೆ. ಉದ್ಯದಾದಿತ್ಯವರ್ಣಶ್ಚ ಜ್ಞಾನಮುದ್ರಾಭಯೋದ್ಯತಃ, ಜ್ಞಾನಮುದ್ರೆ ಅದನ್ನು ಸ್ಮರಣೆ ಮಾಡಿ. ತರ್ಕಾಭಯೇತಂ ಅದನ್ನು ಸ್ಮರಣೆ ಮಾಡಿ. ತಾದೃಗ್ರೂಪಶ್ಚ ಪಂಚಾಶ ಜ್ಞಾನಮುದ್ರಾಭಯೋದ್ಯತಃ, ಜ್ಞಾನಮುದ್ರೆಯನ್ನು ಸ್ಮರಣೆ ಮಾಡಿ. ಅಮ್ಮಜಾಯ ನಮಃ, ಅಮಾನಂದಾಯ ನಮಃ. ಅಲ್ಲಲ್ಲಲ್ಲಿ ಎಲ್ಲೆಲ್ಲಿ ಸಿಗುತ್ತದೋ ಅಲ್ಲಲ್ಲಲ್ಲಿ ಅಪ್ಲಿಕೇಶನ್ ಇಡೋದು. ಪ್ರತಿಯೊಂದು ಕಡೆಗೆ ಅಪ್ಲಿಕೇಶನ್,
ಪ್ರತಿಯೊಂದು ಕಡೆಗೆ ಅಪ್ಲಿಕೇಶನ್. ಪ್ರಾಚೀನಾಚರಣ ಪುಣ್ಯ ಅಪ್ಲಿಕೇಶನ್, ಪೀಠೆ ರತ್ನಕೃತ್ಯ ಅಪ್ಲಿಕೇಶನ್, ಮಾತರಮೇ ಮಾತರಿಶ್ವನ್ ಅಪ್ಲಿಕೇಶನ್, ಸುಂದರಕಾಂಡ, ಗಾಯತ್ರಿ, ಧಿಯೋಯೋನ ಪ್ರಚೋದಯಾತ್, ಧಿಯೋಯೋನ ಪ್ರಚೋದಯಾತ್, ಧೀಮಹಿ ಧೀಮಹಿ ಧಿಯೋಯೋನ ಪ್ರಚೋದಯಾತ್. ಮಾತಿಗೆ ಜ್ಞಾನ ಕೊಡು, ಜ್ಞಾನ ಕೊಡು, ಜ್ಞಾನ ಕೊಡು, ಭಕ್ತಿ ಕೊಡು, ಜ್ಞಾನ ಕೊಡು, ಭಕ್ತಿ ಕೊಡು, ಜ್ಞಾನ ಕೊಡು, ಭಕ್ತಿ ಕೊಡು. ದೇವರಿಗೆ ತಲೆ ಚಿಟ್ಟು ಹಿಡಿದಿರ್ಬೇಕು, ಎಷ್ಟಾದರೂ ಬಿಡ್ತಾನೆ ಮಾರ, ಕೊಟ್ಟು ಬಿಡ್ತೀನಿ ತೋಳೋಗು, ಏನು ಮಾಡ್ತೀವಿ ಮಾಡು ಅಂತ ಹೇಳಿ ದೇವರು ಸಮಗ್ರವಾದ ವೇದ, ಮಹಾಭಾರತ, ಭಾಗವತ, ರಾಮಾಯಣ, ಸಚ್ಚಾಸ್ತ್ರಗಳ ಸರ್ವಮೂಲ ಜ್ಞಾನವನ್ನು ತಲೆ ಮೇಲೆ ಹಾಕಿ ತೊಗೊಂಡು ಹೋಗಿ ಬೇಕಾದಷ್ಟು ಜ್ಞಾನ ಕೊಟ್ಟೀನಿ ಅಂತ ಹೇಳಿ ಅನುಗ್ರಹ ಮಾಡಿರ್ಬೇಕು ಭಗವಂತ. ಅಷ್ಟು ನಮ್ಮ ಬೇಡಿಕೆ ಇರಬೇಕು. ಮಿನಿಸ್ಟ್ರನ್ನು ಕರಿತೇವೆ, ನಮಗಿಲ್ಲೊಂದು ಬಾವಿ ಬೇಕು, ಇಲ್ಲೊಂದು ನಳ ಬೇಕು, ಇಲ್ಲಿ ಇಲೆಕ್ಟ್ರಿಸಿಟಿ ಬೇಕು, ಇಲ್ಲಿ ರೋಡ್ ಬೇಕು ಅಂತ ನಾವು ಬೇಡದೇ ಇದ್ದರೆ ಅವನು ಮಾಡುವುದಿಲ್ಲ. ಸ್ವಾಮಿ ಕರುಣಾಮಯ ಎಲ್ಲ ಮಾಡ್ತಾನೆ. ಆದರೆ ಸಾಧನೆ ಮಾಡುವಾಗ ನಾವು ಸಕಾಮವಾಗಿ ಸಾಧನೆ ಮಾಡಿದ್ದೇವೆ. ಬೇಡಿಲ್ಲ ಜ್ಞಾನವನ್ನು, ಬೇಡಿಲ್ಲ ಭಕ್ತಿಯನ್ನು. ದೇವರು ಯಾಕೆ ಭಕ್ತಿ ಜ್ಞಾನವನ್ನು ಕೊಟ್ಟಾನೋ? ಟಾಪ್ ಮೋಸ್ಟ್ ಪ್ರಯಾರಿಟಿ ಅಂದರೆ ಭಗವಂತನ ಭಕ್ತಿ ಜ್ಞಾನಗಳು. ಟಾಪ್ ಮೋಸ್ಟ್ ಪ್ರಯಾರಿಟಿ ಅಂದರೆ ಭಗವಂತನ ಭಕ್ತಿ ಜ್ಞಾನಗಳು, ಇನ್ನೊಂದಿಲ್ಲ. ಅದಾದ ಮೇಲೆ ಬೇಕಾದರೆ ಬೇಡಿ, ಅದು ಇದು ಮತ್ತೊಂದು ಮುಗಿದು ಅದಕ್ಕೆಲ್ಲ ಅನುಕೂಲವಾದದ್ದು ಏನೇನು ಬೇಕೋ ಎಲ್ಲ ಬೇಡಿ, ಮೊದಲದು, ಆಮೇಲೆ ಉಳಿದು. ಹೀಗಂತೂ ನನಗನ್ನಿಸ್ತದೆ. ನೀವು ನೋಡಿ, ನೀವೆಲ್ಲರ ಎಲ್ಲ ತಿಳಿದವರು, ನಿಮಗೇನು ಅನ್ನಿಸ್ತದೋ ಅದನ್ನು ನೀವು ಮಾಡಿ. ನನಗಂತೂ ಇಷ್ಟ ಅನ್ನಿಸ್ತದೆ. ದುರಾಪ ಹ್ಯಲ್ಪ ತಪಸಃ ಸೈವ ವೈಕುಂಠ ಪದ್ಮಸು ಯತ್ರೋಪಗೀಯತೆ ನಿತ್ಯಂ ದೇವದೇವೋ ಜನಾರ್ದನ. ಅಲ್ಲಿ ಅನೇಕ ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೇನೆ ಅಂತ ಹೇಳಿ ಉತ್ತರವನ್ನು ಹೇಳುವುದಕ್ಕೆ ಹೊರಡ್ತಾರೆ.